ಮಗು ಹುಟ್ಟಿದ ತಕ್ಷಣನೇ ನಡೆದ್ ಬಿಡಲ್ಲ. ಅದು ರಾಜಕಾರಣ ಅಂತ ಬಂದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇಡೀ ಭಾರತದಾದ್ಯಂತ ಅವ್ರ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಸೇವೆನ ನಿರೀಕ್ಷಿಸ್ತಾ ಇದ್ವಿ. 100% ಗೆಲ್ತಾರೆ ಸರ್. ಖಂಡಿತ ಆರೋಗ್ಯ ಸಚಿವರಾಯ್ತಾರೆ. ಸಿ.ಪಿ. ಯೋಗೇಶ್ವರ್ ನಿಂತಿದ್ರು ಅಷ್ಟೇನೆ, ಸಿ.ಎನ್. ಮಂಜುನಾಥ್ ನಿಂತಿದ್ರು. ಫೈಟ್ ಇದೆ. ಭ್ರಷ್ಟಾಚಾರ ಇಲ್ಲದಿರುವಂತ ವ್ಯಕ್ತಿ ಅಧಿಕಾರಕ್ಕೆ ಬಂತು ಅಂತ ಹೇಳಿದಾಗ ಅಲ್ಲಿ ಏನಾದ್ರು ನಿರೀಕ್ಷೆ ಮಾಡಬಹುದು. ಮಂಜುನಾಥ್ ಅವ್ರನ್ನ ಗೆಲ್ಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬರಗಾಲ ತಾಂಡವಾಡ್ತಾ ಇದೆ, ಇಂಥ ಪರಿಸ್ಥಿತಿ ಸಹ ತಮಿಳುನಾಡು ನೀರು ಬಿಡ್ತಾ ಇದಾರೆ ಅಂದ್ಮೇಲೆ ಇವ್ರಿಗೆ ತಕ್ಕಪಾಠ ಕಳಿಸ್ತಾರೆ. ಸಿ.ಎನ್. ಮಂಜುನಾಥ್ ಅವ್ರು ಗೆಲ್ತಾರೆ. ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಸರ್ಕಾರ ಇರಲ್ಲ. ಬಿಜೆಪಿಯ ಮಂಜುನಾಥ್ ಅವರು ಗೆಲ್ತಾರೆ. ಒಂದು ಟೈಲೆಟ್ ಉದ್ಘಾಟನೆಗೂ ಅವರು ಹೋಗ್ತಾರೆ, ಮತ್ತೆ ಅವ್ರ ಪ್ರಚಾರವನ್ನು ಪಡ್ಕೋತಾರೆ. ಅವ್ರು ಹೇಳ್ಕೊಳ್ಳುವಂತ ಕೆಲಸ ಏನು ಮಾಡಿಲ್ಲ. JDS ಏನಾದ್ರೂ ಅವರು ಸ್ಪರ್ಧೆಯನ್ನು ಮಾಡಿದ್ರೆ 2 ಲಕ್ಷ ಮತಗಳಿಂದ DK ಸುರೇಶ್ ಕಳೆದ ಚುನಾವಣೆಯಲ್ಲಿ ಸೋಲ್ತಿದ್ರು. ಸರ್, ಇವತ್ತಿನ ಟ್ರೆಂಡ್ ಪ್ರಕಾರ ಮೋದಿ ನೆಲೆಯಲ್ಲಿ 28 ಕಾಂಗ್ರೆಸ್ ಒಂದು ಸೀಟು ಗೆಲ್ಲುವಂತ ಸಿಚುವೇಶನ್ ಇಲ್ಲ. ಸರ್ ನಮಸ್ತೆ, ನಿಮ್ಮ ಪ್ರಕಾರ ಶಿಕ್ಷಣ ನಮ್ಮ ಒಂದು ಏನು ಬೇಕಾಗಿರೋದು ಮನುಷ್ಯನಿಗೆ, ಶಿಕ್ಷಣ, ಆಹಾರ, ಆರೋಗ್ಯ, ಈ ಮೂರು ಬೇಕು. ಈ ಮೂರು ಬೇಕಾಗಿರೋದ್ರಿಂದ ಈ ಶಿಕ್ಷಣಕ್ಕೆ ಇವರೇ ಸೂಕ್ತವಾದ ವ್ಯಕ್ತಿ, ಇವರೇ ಗೆಲ್ಲಬೇಕು. ಸರ್, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ಒಳ್ಳೆ ವ್ಯಕ್ತಿ. ಆದರೆ ಅವರಿಗೆ ರಾಜಕಾರಣ ಬೇಕಿತ್ತ ಅಂತ ಒಂದಷ್ಟು ಜನ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಅದು ರಾಜಕಾರಣದಲ್ಲಿ ಚಲನೆ ಮಾತುಕೊಳ್ಳವು, ಏನು ಮಾಡೋಕ್ಕಾಗಲ್ಲ. ಬಟ್ ಆದರೆ ಸಿ.ಎನ್. ಮಂಜುನಾಥ್ ಅವ್ರ ಬಗ್ಗೆ ಮಾತಾಡೋದಕ್ಕೆ, ನೆಗೆಟಿವ್ ಮಾತಾಡೋದಕ್ಕೆ ಇವತ್ತಿಗೂ ಯಾವುದೂ ಇಲ್ಲ, ಯಾವುದೇ ಥರದ ಇಲ್ಲ, ಏನೂ ಉರುಳಿಲ್ಲ. ಸರಿನಾ? ಬೇರೆ ರಾಜಕಾರಣದಲ್ಲಿರೋ ಈ ವ್ಯಕ್ತಿ, ಅಪೋಸಿಷನ್ ಪಾರ್ಟಿ ವ್ಯಕ್ತಿಲಿ ಮಾತಾಡಬೇಕು ಅಂತಾರೆ 100 ಸಿಗ್ತವೆ. ಆದರೆ ಅವಕ್ಕೆಲ್ಲ ಆಸ್ಪದ ಕೊಡದೆ ನಾವು ಈ ಸತಿ ಸಿ.ಎನ್. ಮಂಜುನಾಥ್ ಅವರೇ ಆಯ್ಕೆ ಆಗಲಿ ಅಂತ ಬಯಸ್ತೀವಿ. ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳು, ಅದು ಒಂದು ಸೆಕೆಂಡ್ರಿ, ಬಟ್ ರಾಜಕಾರಣನೇ ಬೇರೆ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನ ರಾಜಕಾರಣವನ್ನ ಮಂಜುನಾಥ್ ಅವರು ಹೇಗೆ ಸರಿದೂಗಿಸ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಸರ್, ಎಲ್ಲರೂ ಬಂದ ತಕ್ಷಣ, ಮಗು ಹುಟ್ಟಿದ ತಕ್ಷಣನೇ ನಡೆದು ಬಿಡಲ್ಲ. ಅದು ರಾಜಕಾರಣ ಅಂತ ಬಂದಾದ್ಮೇಲೆ ಅದು ನಡೀತಾ ತನಗೆ ತಾನೇ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಖಂಡಿತ ಸಿಗುತ್ತೆ. ಅವರಿಂದ ಒಳ್ಳೆ ನಿರೀಕ್ಷಿತ ಮಟ್ಟದಲ್ಲಿ ನಾವು ಅವರ ಸೇವೆನ ಬಯಸ್ತಾ ಇದ್ವಿ. ಮತ್ತು ಈ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಒಂದಲ್ಲ, ಇಡೀ ಭಾರತದಾದ್ಯಂತ ಅವರ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಸೇವೆನ ನಿರೀಕ್ಷಿಸ್ತಾ ಇದ್ವಿ. ಓಕೆ, ಸೊ ಈ ಟೋಟಲಿ ಒಳ್ಳೆ ಕ್ಯಾಂಡಿಡೇಟ್ ಅಂತೀರಾ ಈ ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ? ಹೌದು, ಖಂಡಿತ ಸರ್. 100% ಗೆಲ್ತಾರೆ ಸರ್. ಮೋದಿ ಸರ್ಕಾರ ರಚನೆ ಮಾಡ್ತಾರೆ, ಅವರು ಖಂಡಿತ ಆರೋಗ್ಯ ಸಚಿವರಾಯ್ತಾರೆ. ಸಿ.ಪಿ. ಯೋಗೇಶ್ವರ್ ಅವರಿಗೆ ಸೀಟ್ ಸಿಗುವಂಥ ಚಾನ್ಸಸ್ ಇತ್ತು ಈ ಕ್ಷೇತ್ರದಿಂದ. ಸಾಕಷ್ಟು ಅಂದರೆ ಏನು ಪೈಪೋಟಿ ಇತ್ತು ಕುಮಾರಸ್ವಾಮಿ ಮತ್ತು ಅವರ ಮಧ್ಯದಲ್ಲಿ. ಕೊನೆಯದಾಗಿ ಅಂದರೆ ಏನು ಮೈತ್ರಿ ಇರೋದ್ರಿಂದ ಹೊಂದಾಣಿಕೆಯಲ್ಲಿ ಯಾರೋ ಒಬ್ಬರು ನಿಂತ್ಕೊಬೇಕಿತ್ತು. ಸಿ.ಪಿ. ಯೋಗೇಶ್ವರ್ ಅವರು ಏನಾದರೂ ನಿಂತಿದ್ರೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಹೊರತುಪಡಿಸಿ ಅವಾಗ ಹೇಗಿರೋದು ಅಂತ? ಸರ್, ನಿಂತಿದ್ರೆ ಅಂತಂದರೆ ಇವಾಗ ಸಿ.ಪಿ. ಯೋಗೇಶ್ವರ್ ನಿಂತಿದ್ರು ಅಷ್ಟೇ, ಸಿ.ಎನ್. ಮಂಜುನಾಥ್ ನಿಂತಿದ್ರು. ಫೈಟ್ ಇದೆ, ಫೈಟ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದರ ಫೈಟ್ನಲ್ಲಿ ಗೆಲ್ಲುವಂಥವರು ಸಿ.ಎನ್. ಮಂಜುನಾಥೇ. ಸಿ.ಪಿ. ಯೋಗೇಶ್ವರ್ ಸಿಕ್ಕಿದ್ರು, ಅವ್ರಿಗೋಸ್ಕರನೂ ದುಡಿತಾ ಇದ್ದು. ಸರ್, ಈಗಿರುವಂಥ ಸಂಸದರು DK ಸುರೇಶ್ ಅವರು ಕೆಲಸಗಳನ್ನು ಮಾಡಿದಾರ ಹೇಗೆ ಈ ಕ್ಷೇತ್ರಕ್ಕೆ? ಸರ್, ನಿರೀಕ್ಷಿತ ಮಟ್ಟದಲ್ಲಿ ಅವರಿಂದ ನಾವೇನು ಫಲಾಪೇಕ್ಷೆ ಏನು ಕಾಣಿಸ್ತಾ ಇಲ್ಲ. ಮಾಡಿದ್ದಾರೆ, ಬಟ್ ನಿರೀಕ್ಷಿತ ಮಟ್ಟ ತಲುಪಿಲ್ಲ ಅನ್ನೋದು. ತಲುಪಿಲ್ಲ. ಯಾಕೆ ಅಂತಂದ್ರೆ ಅವ್ರು ಮಾಡಿರುವಂಥ ನರೇಗಾ ಯೋಜನೆಗಳಲ್ಲಿ ತಂದಿರುವಂಥ ಅನುದಾನಗಳಿರ್ಬೋದು, ಬಹುತೇಕ ಕನಕಪುರಕ್ಕೆ ಸೀಮಿತ ಆಗಿವೆ ಯಥೇಚ್ಛವಾಗಿ ಅಂತ ಅನಿಸುತ್ತೆ. ಮತ್ತು ಈ ಸೈಡ್ನಲ್ಲಿ ಎಲ್ಲ ಈ ಭಾಗ, ಬೇರೆ ಭಾಗಗಳಿಗೆ ಅಂತ ನಿರೀಕ್ಷಿತ ಮಟ್ಟದಲ್ಲಿ ತಲುಪಲಿಲ್ಲ ಸರ್. ಯಾವ ಊರು ಸರ್ ನಿಮ್ದು? ಈ ಸಿಟಿನಾ ಅಥವಾ ಚನ್ನಪಟ್ಟಣ ಸಿಟಿನಾ ಅಥವಾ ಹಳ್ಳಿ? ಇಲ್ಲೇ ನಾವು ರಾಂಪುರ ಹಳ್ಳಿ. ಓಕೆ, ಅಲ್ಲಿ ಎಷ್ಟು ಮನೆಗಳಿದೆ ಅಥವಾ ಎಷ್ಟು ವೋಟರ್ಸ್ ಇದ್ದಾರೆ ಅಂತ? ಅಲ್ಲೂ ಒಂದು 1890 2,000 ವೋಟ್ ಗಂಟಿದೆ. ಒಂದು ಮೇಲ್ನೋಟಕ್ಕೆ ನೋಡಿ ಯಾವ ಪರವಾಗಿದ್ದಾರೆ ಅಂತ ಅನ್ಸುತ್ತೆ ಸರ್? ಸರ್, ಇವತ್ತು JDS BJP ಮೈತ್ರಿ ಆಗಿರೋದ್ರಿಂದ ಖಂಡಿತ ಇಲ್ಲಿ ಸಿ.ಎನ್. ಮಂಜುನಾಥ್ ಅವರು 100% ಗೆಲ್ತಾರೆ. ಸಿ.ಎನ್. ಮಂಜುನಾಥ್ ಅವರು ಪರವಾಗಿದ್ದಾರೆ, ಗೆಲ್ತಾರೆ. ಓಕೆ, ಫೈನ್. ಸರ್ ನಮಸ್ತೆ, ನಿಮ್ಮ ಪ್ರಕಾರ ಯಾರು MP ಆಗಬೇಕು ಅಂತೀರಾ ಈ ಒಂದು ಕ್ಷೇತ್ರಕ್ಕೆ? ಸಿ.ಎನ್. ಮಂಜುನಾಥ್ ಅವರು MP ಆಗಬೇಕು ಸರ್. ಓಕೆ, ಯಾಕೆ ಸರ್? ಸರ್, ಇಲ್ಲಿ ಒಬ್ಬ ವಿದ್ಯಾವಂತ ಭ್ರಷ್ಟಾಚಾರ ಇಲ್ಲದಿರುವಂಥ ವ್ಯಕ್ತಿ ಅಧಿಕಾರಕ್ಕೆ ಬಂತು ಅಂತ ಹೇಳಿದಾಗ ಅಲ್ಲಿ ಏನಾದರೂ ನಿರೀಕ್ಷೆ ಮಾಡ್ಬೋದು. ಆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ, ಜೊತೆಗೆ ಅಲ್ಲಿ ಭ್ರಷ್ಟಾಚಾರಗಳು ಕಮ್ಮಿ ಆಗುತ್ತೆ. ಏನು ವಿದ್ಯಾವಂತ ಅಲ್ಲ ಅವನು ಅಂತ ಹೇಳಿದಾಗ ಅಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತೆ, ಜೊತೆಗೆ ಜನಗಳ ಮೇಲೆ ದಬ್ಬಾಳಿಕೆ, ದೌರ್ಜನ್ಯಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಒಬ್ಬ ನಿಷ್ಠಾವಂತ ವಿದ್ಯಾವಂತ ಯಾರು MP ಇದ್ದಾರೋ ಅವರು MP ಆಗಿ ಬಂದರೆ ನಮ್ಮ ಒಂದು ಕ್ಷೇತ್ರ ಸುದ ಇಂಪ್ರೂವ್ ಆಗುತ್ತೆ. ಓಕೆ, ಫೈನಲಿ ಏನು ಟೋಟಲಿ ಒಳ್ಳೆ ಕ್ಯಾಂಡಿಡೇಟ್ ಅಂತಂದ್ರಿ ಸಿ.ಎನ್. ಮಂಜುನಾಥ್ ಅವರು. ಅವ್ರನ್ನ ಹೊರತುಪಡಿಸಿ ಸಿ.ಪಿ. ಯೋಗೇಶ್ವರ್ ಅವರು ಕೊಟ್ಟಿದ್ರೆ ಹೇಗಿರೋದು ಅಂತ?
ಸರ್ ಸಿ ಪಿ ಯೋಗೇಶ್ವರ್ ಕೊಟ್ಟಿದ್ರು ಅಧಿಕ ಬಹುಮತದಿಂದ ಗೆಲ್ತಿದ್ರು ಬಟ್ ಸಿ ಪಿ ಯೋಗೇಶ್ವರ್ ಅವರು ರಾಜ್ಯ ರಾಜಕಾರಣದಲ್ಲಿ ಹೆಚ್ಚಿನ ಒಲವು ಹೊಂದಿರೋದ್ರಿಂದ ಅವರು ಸಿ ಎನ್ ಮಂಜುನಾಥ್ ಅವರು ಉತ್ತಮ ವ್ಯಕ್ತಿ ಅಂತ ಆಲ್ರೆಡಿ ಎಲ್ಲ ಕಡೆ ಹೇಳ್ತಿದ್ದಾರೆ. ಉತ್ತಮ ವ್ಯಕ್ತಿ, ನಾನೇ ಸುಧಾ ಅವ್ರನ್ನ ಸಜೆಸ್ಟ್ ಮಾಡಿದ್ದು. ಆ ವ್ಯಕ್ತಿ ರಾಜಕಾರಣಕ್ಕೆ ಬಂತು ಅಂತಂದರೆ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ತುಂಬ ಕೆಲಸ ಕಾರ್ಯಗಳಾಗತ್ತೆ ಅಂತ ಅನ್ನೋ ನಿಟ್ಟಿನಲ್ಲಿ ನಾನೇ ದೇವೇಗೌಡರನ್ನ ಒಪ್ಪಿಸಿದ್ದೀನಿ, ಮತ್ತು ಕುಮಾರಸ್ವಾಮಿ ಅವ್ರನ್ನ ಒಪ್ಪಿಸಿದ್ದೀನಿ, ಮಂಜುನಾಥ್ ಅವ್ರನ್ನ ಸುಧಾ ನಾನೇ ಒಪ್ಪಿಸಿದ್ದೀನಿ ಅಂತಲೂ ಸುಧಾ ಹೇಳಿದ್ರು ಯೋಗೇಶ್ವರ್ ಅವರು. ಆ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರಕ್ಕೆ ಅವರು ಯೋಗೇಶ್ವರ್ ಅವ್ರ ಕಾಣಿಕೆನೇ ಇದು ಅಂತ ಹೇಳ್ಕೊಬೇಕು ನಾವು. ಓಕೆ, ಎಷ್ಟು ಮಟ್ಟಿಗೆ ಬೆಂಬಲ ಇರುತ್ತೆ ಅಂತೀರಾ ಡಿ.ಕೆ ಇವರು ಕುಮಾರಸ್ವಾಮಿ ಅವ್ರದ್ದು ಹಾಗೆ ಸಿ ಪಿ ಯೋಗೇಶ್ವರ್ ಅವ್ರದ್ದು ಬೆಂಬಲ? ಸರ್ ತಳಮಟ್ಟದಲ್ಲಿ ಈಗ ಆಲ್ರೆಡಿ ಅವರಿಬ್ಬರು ಒಂದಾಗಲಾಗಿ ತಳಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರುಗಳು ಸುಧಾ ಇಲ್ಲಿ ತನಕ ಚನ್ನಪಟ್ಟಣದಲ್ಲಿ ಜಿದ್ದಾಜಿದ್ದಿ ಇದ್ದಿದ್ದು ಯಾರಿಗೆ ಅಂತಂದರೆ JDS ವರ್ಸಸ್ BJP. ಅಂದರೆ ಕುಮಾರಸ್ವಾಮಿ ಬಣ ಮತ್ತು ಈಶ್ವರ್ ಬಣದಲ್ಲೇ ಜಾಸ್ತಿ ಜಿದ್ದಾಜಿದ್ದಿ ಇದ್ದಿದ್ದು. ಈಗಿನ ಟ್ರೆಂಡ್ ನೋಡ್ತಿದ್ರೆ ಅದು ಎಲ್ಲ ಒಂದು ಕಡೆ ದಿಕ್ಕು ತಪ್ಪುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ಎಲ್ಲ ಕಡೆ ಈಗ ವಿಚಾರಗಳು ತಿಳ್ಕೊಂಡಂಗೆ ಎಲ್ಲರೂ ಸುಧಾ ಅವರು ಒಂದಾದರು ಅಂತಂದರೆ ನಾವ್ಯಾಕೆ ಒಂದಾಗಬಾರ್ದು, ಇವರು ಒಂದಾಗಿರೋದು ಯಾವುದಕ್ಕೆ, ದೇಶಕ್ಕೋಸ್ಕರ, ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಿ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವರು ಒಂದಾಗಿದ್ದಾರೆ ಅಂತ ಹೇಳಿದ್ಮೇಲೆ ನಾವು ಸುಧಾ ಅವ್ರಿಗೋಸ್ಕರ ಒಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಸುಧಾ ಒಂದಾಗಿದ್ದಾರೆ. ಈ ಬಾರಿ ಮಂಜುನಾಥ್ ಅವ್ರನ್ನ ಗೆಲ್ಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಓಕೆ, ಒಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತಾ ಸಿ ಪಿ ಯೋಗೇಶ್ವರ್ ಮತ್ತೆ ಕುಮಾರಸ್ವಾಮಿ ಅವರು? ಹಾಗೇನೆ ಕುಮಾರಸ್ವಾಮಿ ಅವರು ಈ ಕ್ಷೇತ್ರಕ್ಕೆ MLA ಇದ್ದಾರೆ ನಿಮ್ಮ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ. ಸೊ ಅವ್ರ ಕೆಲಸಗಳು ಹೇಗೆ ನಡೀತಾ ಇದೆ, ಏನು ಕತೆ? ಸರ್ ಚೆನ್ನಾಗಿ ನಡೀತಿದೆ. ಒಟ್ಟಾಗಿ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ಅಂತ ನಿರೀಕ್ಷೆ ಮಾಡಿದ್ದೀವಿ. ಜೊತೆಗೆ ಸರ್ ಇನ್ನೊಂದು ಏನಂತ ಹೇಳಿದ್ರೆ, ಈಗಿನ ಕಾಂಗ್ರೆಸ್ ಸರ್ಕಾರ ಏನು ಬಂದಿದೆ, ಆ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಈ ಬೆಂಗಳೂರು ಭಾಗದಿಂದ ಮೈಸೂರು ಭಾಗದ ತನಕನೂ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳು ಗಳಿಸಿದೆ. ಯಾಕೆ ಅಂತ ಹೇಳ್ಬೇಕಾದ್ರೆ ಈ ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂಥ ಹೋರಾಟವನ್ನು DK ಶಿವಕುಮಾರ್ ಅವರು ಮಾಡಿದ್ರು. ಆ ಹೋರಾಟ ಮಾಡಲಿಕ್ಕೆ ಕಾರಣ ನಾವು ಮೇಕೆದಾಟೇನೋ ಅಣೆಕಟ್ಟೆ ಕಟ್ಬಿಡ್ತೀವಿ, ನಿಮಗೆಲ್ಲ ನೀರು ಕೊಟ್ಬಿಡ್ತೀವಿ ಅನ್ನೋ ಉದ್ದೇಶಕ್ಕೆ ಮಾಡಿದ್ರು. ಬಟ್ ಇವತ್ತೇನಾಗಿದೆ ಅಂತಂದರೆ ಆ ಹೋರಾಟ ಮಾಡಿದ್ರು ಅಂತ ಇಡೀ ಬೆಂಗಳೂರು ಜನ ಏನು ಮಾಡಿದ್ರು, ಕುಡಿಯೋಕ್ಕೆ ನೀರು ಸಿಗುತ್ತೆ, ಸಮಸ್ಯೆ ಇರಲ್ಲ ಅನ್ನೋ ನಿಟ್ಟಿನಲ್ಲಿ ಅವ್ರು ವೋಟ್ ಮಾಡಿದ್ದಾರೆ. ನಮ್ಮ ರಾಮನಗರದ ಜನ ಮೇಕೆದಾಟು ಯೋಜನೆ ಆಯಿತು ಅಂತಂದರೆ ನಮಗೆ ವ್ಯವಸಾಯಕ್ಕೆ ನೀರಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಮ್ಮ ರಾಮನಗರದಲ್ಲಿ ಬರ್ತಿದೆ 1 ಸೀಟ್ ಕಾಂಗ್ರೆಸ್ಸು ಜಿಲ್ಲೆಯಲ್ಲಿ. ಇವತ್ತು 3 ಸೀಟ್ ಕಾಂಗ್ರೆಸ್ ಕೊಟ್ಟಿದ್ದಾರೆ. ಈಗ ರಾಮನಗರ ಮಂಡ್ಯದಲ್ಲಿ 7 ಕಡೆ ಕಾಂಗ್ರೆಸ್ ಕೊಟ್ಟಿದ್ದಾರೆ, ಶಾಸಕರು ಗೆದ್ದಿದ್ದಾರೆ. 7 ಶಾಸಕರು ಗೆದ್ದಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ನಮ್ಮ ಮಂಡ್ಯ ಜಿಲ್ಲೆಗೆ ನೀರಾವರಿನ ಉಳಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಅವರು ಸುಧಾ ಗೆಲ್ಸಿದ್ದಾರೆ. ಇವರು ಎಲ್ಲ ನಿರೀಕ್ಷೆಗಳನ್ನ ಇವರು ಹುಸಿಗೊಳಿಸಿದ್ರು. ಒಬ್ಬ ನೀರಾವರಿ ಸಚಿವರಾಗಿದ್ಕೊಂಡು ಸುಧಾ ಕಾವೇರಿ ನೀರನ್ನ ತಮಿಳುನಾಡು ಬಿಡ್ತಾರೆ. ನಮ್ಮ ಜನಗಳ ಹಿತ ಕಾಪಾಡುವಂಥ ನಿಟ್ಟಿನಲ್ಲಿ ಇವರು ಎಲ್ಲೋ ಎಡುತ್ತಿದ್ದಾರೆ. ಹಾಗಾಗಿ ಜನ ಈ ಸಲ ತಕ್ಕಪಾಠ ಕಳಿಸ್ತಾರೆ. ಬರಗಾಲ ತಾಂಡವಾಡ್ತಾ ಇದೆ, ಇಂಥ ಪರಿಸ್ಥಿತಿ ಸಹ ತಮಿಳುನಾಡು ನೀರು ಬಿಡ್ತಾ ಇದ್ದಾರೆ ಅಂದಮೇಲೆ ಇವ್ರಿಗೆ ತಕ್ಕಪಾಠ ಕಳಿಸ್ತಾರೆ. CN ಮಂಜುನಾಥ್ ಅವ್ರು ಗೆಲ್ತಾರೆ ಅನ್ನುವಂಥ ಭರವಸೆ ನಾನು. ಈ ಮೇಕೆದಾಟು ಯೋಜನೆ ಏನಾದರೂ ಆಗ್ಬಿಟ್ರೆ ಜನರ ಮನಸ್ಥಿತಿ ಬದಲಾಗುತ್ತೆ ಅಂತ ಅಂತೀರಾ? ಏನು ಅವ್ರ ಪರವಾಗಿ ಮಾಡ್ಬೋದಿತ್ತು ಸರ್ ಇವಾಗ? ಅಲ್ಲ, ಆಗುತ್ತೆ ಅಂತೀರಾ ಆ ಥರದ್ದು ವಿಚಾರಗಳು? ಸರ್ ಖಂಡಿತ ಬದಲಾಗುತ್ತೆ. ಯಾರು ಮಾಡ್ಕೊಡ್ತಾರೋ ಅವ್ರ ಕಡೆ ಒಲವು ಖಂಡಿತ ಬದಲಾಗುತ್ತೆ. ಬಟ್ ಮಾಡೋ ನಿಟ್ಟಿನಲ್ಲಿ ಇವರು 9 ತಿಂಗಳಿಂದ ಮಾಡಬೇಕಾದ ಮಾಡ್ಬೋದಾಗಿತ್ತು. ಈಗ ಅಂದ್ರೆ ಬರೀ ಪಕ್ಷವಾಗಿ ಹೋಗಲ್ವಾ ಅಂತ ನಾನು ಕೇಳ್ತಿರೋದು. ಪಕ್ಷವಾಗಿ ಹೋಗಲ್ಲ, ಈ ತರ ಕೆಲಸಗಳಾದಾಗ ಖಂಡಿತ ಜನ ಬದಲಾಗ್ತಾರೆ, ಒಲವು ಇದೇ ಇರುತ್ತೆ. ಆದ್ರೂ ಫಲವೇ ಹಿಂಗ್ ಕಾಂಗ್ರೆಸ್ ಸರ್ಕಾರ ನೋಡ್ತಾ ಇರೋದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನೋಡ್ತಾ ಇರೋದು. ಬಟ್ ಅವರು ಜನಗಳ ಹಿತ ಕಾಪಾಡ್ತಾ ಇಲ್ಲ. ಇವತ್ತು ಸುಧಾ ನೀರನ್ನ, ಕಾವೇರಿ ನೀರನ್ನ ತಮಿಳುನಾಡು ಬಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಸರ್ಕಾರ ಇರಲ್ಲ. ಜನಗಳ ಒಂದು ಏನು ಅವಕೃಪಕ್ಕೆ ಪಾತ್ರರಾಗ್ತಾರೆ ಅಂತ ನಾನು ಇಷ್ಟ. ಕಾವೇರಿ ವಾಟರ್ ಬಗ್ಗೆ, ನೀರಿನ ಬಗ್ಗೆ ಒಂದು ಹೇಳಕ್ ಬಯಸ್ತೀನಿ. ಇದು ಸುಪ್ರೀಂ ಕೋರ್ಟ್ ಆದೇಶ ಅಲ್ವಾ ಸರ್? ಸುಪ್ರೀಂ ಕೋರ್ಟ್ ಏನು ಮತ್ತೆ MP ಗಳು, ಒಂದು ನಿಮಿಷ, ನಿಮ್ಮ BJP ಅಥವಾ ಏನು ಈಗ ಸದ್ಯದ ಮಟ್ಟಿಗೆ ಮೈತ್ರಿ BJP ಮತ್ತು JDS ಯಾವ್ದ್ರ ಪರವಾಗಿದ್ರು ಕೂಡ BJPಯ 25 MP ಗಳು ಏನಾದರೂ ಮಾತಾಡಿದ್ರೆ ಸರ್ ಕಾವೇರಿ ಪರವಾಗಿ? ಸರ್ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇದೆ ಅಂತಂದಾಗ, ಬಟ್ ನಮ್ಮನೇಲಿ ಜೀವ ಉಳಿಸ್ಲಿಕ್ಕೆ ನನಗೆ ನೀರಿಲ್ಲ ಅಂತಂದ್ಮೇಲೆ ಸರ್ ಆದೇಶ ಮಾಡಲಿ ಸರ್. ನನಗೆ ಕುಡಿಯೋಕ್ಕೆ ನನಗೆ ನೀರಿಲ್ಲ ಅಂತಂದ್ಮೇಲೆ ಪಕ್ಕದವ್ರು ನಾವು ನೀರು ಕೊಡೋಕ್ಕಾಗುತ್ತಾ? ಖಂಡಿತ ಹೌದು. ಬಟ್ ಹಂಗಿದ್ದಾಗ ಇವರು ಸಜೆಷನ್ ಮಾಡಬೇಕು, ಇವರು ಹೋರಾಟ ಮಾಡಬೇಕು. ಇಲ್ಲ ರೀ ನಮಗೆ ನೀರಿಲ್ಲ, ಕೊಡೋಕ್ಕಾಗಲ್ಲ ಅಂತ. ಬರಗಾಲ ತಾಂಡವಾಡ್ತಿದ್ದು ಗೊತ್ತಲ್ವಾ? ಅಲ್ಲ, ಈ ವಿಚಾರವಾಗಿ ಅದೆಲ್ಲ ಬೇಡ, ಒಟ್ಟಾರೆಯಾಗಿ MP ಗಳು ಏನಾದರೂ ಸಪೋರ್ಟ್ ಮಾಡಿದ್ರು ಅಂತ ಅನ್ಸುತ್ತಾ ತಮಗೆ? ಸರ್ ಅವ್ರು ಸಪೋರ್ಟ್ ಕೇಳಿದ್ರೆ ಬಹುಶಃ ನಮ್ಮ ಕ್ಷೇತ್ರದ 28 ಜನ MP ಗಳು ಸಪೋರ್ಟ್ ಮಾಡ್ತಿದ್ರೇನೋ. ಬಟ್ ಇವರು ಪಕ್ಷ, ಅವರು ಆ ಪಕ್ಷ ಈ ಪಕ್ಷ ಅನ್ನೋ ನಿಟ್ಟಿನಲ್ಲಿ ಇವ್ರು ಕೇಳಿಲ್ಲ ಅನ್ಕೋತೀನಿ. ರಾಜ್ಯದ ವಿಚಾರ ಬಂದಾಗ ಇವರು ಕೇಳುವಂತ ಅಗತ್ಯತೆನೇ ಇರಲ್ಲ, ಅವರಾಗೆ ವಾಲಂಟಿಯರ್ ಆಗಿ ಮಾಡ್ಬೋದಲ್ಲ ಸರ್. ಈ ರಾಜಕಾರಣ ಅಂತಂದಾಗ ಇರುತ್ತಲ್ಲ ಸರ್, ಅವ್ರು ಕೇಳ್ಬೋದು. ಈಗ ರಾಜಕಾರಣ ಇದ್ದೇ ಇರುತ್ತೆ.
ರಾಜ್ಯದ ವಿಚಾರ ಅಂತ ಬಂದಾಗ ಜನಗಳ ಹಿತ ಕಾಪಾಡೋ ನಿಟ್ಟಿನಲ್ಲಿ ಎಲ್ಲ ಕೂತು ಮಾತಾಡಬೇಕು. ಬಟ್ ಇವ್ರು ಎಡವುತ್ತಿದ್ದಾರೆ ಅಂತ ನನ್ನ ಅನಿಸಿಕೆ. ಓಕೆ ಫೈನ್ ಸರ್. ಇನ್ನು ಒಟ್ಟಾರೆಯಾಗಿ ನೋಡೋದಾದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಏನು ಲೋಕಸಭಾ ಎಲೆಕ್ಷನ್ ಇರೋದ್ರಿಂದ ಈ ಒಂದು ಕ್ಷೇತ್ರ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಗುರುಸ್ಕೋತಾ ಇದೆ. ಸೊ ಈ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ನಿಮ್ಮ ಏನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆದ್ದರೆ ಈ ಒಂದು ಕ್ಷೇತ್ರದ ಪರಿಸ್ಥಿತಿ ಅಥವಾ ಏನು ನಿರೀಕ್ಷೆಗಳು ಏನಿದೆ ನಿಮಗೆ, ಪರಿಸ್ಥಿತಿ ಹೇಗೆ ಬದಲಾಗ್ಬೋದು ಅಂತ ಅನಿಸುತ್ತೆ ಸರ್? ಈ ಪೈಪೋಟಿ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಸರ್, ಪೈಪೋಟಿ ಅನ್ನೋದು ಏನಿಲ್ಲ ಸರ್. ಯಾಕೆ ಅಂತಂದರೆ ಈ ಕಳೆದ ಬಾರಿ 3 ಬಾರಿ ಏನು MP ಅವ್ರು ಗೆದ್ದಿದ್ದಾರೆ, 3 ಬಾರಿನೂ ಸುಧಾ 2 ಬಾರಿ ನಮ್ಮ ಯೋಗೀಶ್ವರ್ ಅವ್ರು ಸಪೋರ್ಟ್ ಮಾಡಿದ್ರು, 1 ಬಾರಿ JDS ಅವ್ರು ಸಪೋರ್ಟ್ ಮಾಡಿದ್ರು. ಅವ್ರ ಸಪೋರ್ಟ್ ತೊಗೊಂಡೇ ಇವರು 3 ಬಾರಿ MP ಆಗಿರೋದು. ಈ ಸಲ ಇಂಡಿವಿಜುವಲ್ ಆಗಿ ಬರ್ತಾ ಇರೋದ್ರಿಂದ ಖಂಡಿತ ಈ ಪೈಪೋಟಿ ಏನಿಲ್ಲ. ಒಂದು ಸೈಡು BJPಯ ಮಂಜುನಾಥ್ ಅವರು ಗೆದ್ದೇ ಗೆಲ್ತಾರೆ, ಅದರಲ್ಲಿ ಕ್ಷಂಶ ಇಲ್ಲ. ಹಿಂದೆ ಕುಮಾರಸ್ವಾಮಿ ಅವರು MP ಆಗಿದ್ರಲ್ಲ ಸರ್ ಈ ಕ್ಷೇತ್ರಕ್ಕೆ, ಅವಾಗ ಅವ್ರ ಕೆಲಸಗಳನ್ನು ಮಾಡಿದ್ರೆ ಹೇಗೆ ಸರ್? ಅವಾಗ ಹೊಸ ಮುಖ ಸರ್ ಅವರು, ಹೊಸ ಮುಖ MP ಗೆ. ಹಾಗಾಗಿ ಸಲ ಅವರು ಹಿನ್ನಡೆ ಆಗಿ ಕೆಲಸ ಮಾಡಿದ್ರು. ಬಟ್ ಹೊಸ ಮುಖ MP ಕ್ಷೇತ್ರಕ್ಕೆ ಹೊಸ ಮುಖ ಆದ್ರಿಂದ ಆ ಸಲ ಅವರು ನಿರಾಸೆ ಅನುಭವಿಸಿದ್ರು ಅಷ್ಟೇ. ಓಕೆ ಫೈನ್ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಈ ನಿಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಸಂಸದರಾಗಿ ಆಯ್ಕೆ ಆಗಬೇಕು? ಇಲ್ಲಿ CN ಮಂಜುನಾಥ್ ಸಂಸತ್ತಿಗೆ ಆಯ್ಕೆ ಆಗೋದ್ರೆ ಒಳ್ಳೆಯದಾಗುತ್ತೆ. ಯಾಕೆ ಸರ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸಂಸದರಾಗಿ ಆಯ್ಕೆ ಆಗಬೇಕು? ಇಲ್ಲಿ ಕರ್ನಾಟಕದಲ್ಲಿ 3 ರತ್ನಗಳಿವೆ. ಒಂದು, ಭಾರತದಂತಹ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ 140 ಕೋಟಿ ಜನಸಂಖ್ಯೆಗೆ HD ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದರೆ, ಮತ್ತೊಬ್ಬ ಮುಕುಟಮಣಿ ಪ್ರೊಫೆಸರ್ K ವೆಂಕಟಗಿರಿಗೌಡ ಆರ್ಥಿಕ ತಜ್ಞರಾಗಿ ವಿಶ್ವಕ್ಕೆ ಮಾದರಿ ಆಗ್ತಾರೆ. ಮತ್ತು ಸಿ ಮಂಜುನಾಥ್ ಇವರು ವಿಶ್ವದ ಒಂದು ಫೇಮಸ್ ಹೃದಯ ತಜ್ಞರು, ಇವರು ವಿಶ್ವಕ್ಕೆ ಮಾದರಿ. ಇಂಥವರು ಸಂಸತ್ತಿಗೆ ಆಯ್ಕೆ ಆದರೆ ಒಂದು ವಿಶ್ವಕ್ಕೆ, ಭಾರತಕ್ಕೆ ಮತ್ತು ವಿಶ್ವಕ್ಕೆ ಒಂದು ಆಲ್ಟ್ ಸ್ಪೆಷಲಿಸ್ಟಾಗಿ ಒಂದು ಸಲಹೆಯನ್ನು ವಿಶ್ವ ಮಟ್ಟದಲ್ಲಿ ಕೊಡ್ತಾನೆ ಅನ್ನೋ ಒಂದು ಭಾವನೆ ನನಗೆ. ಓಕೆ, ಈಗಿರುವಂಥ ಹಾಲಿ ಸಂಸದರು DK ಸುರೇಶ್ ಅವರು ಈ ಕ್ಷೇತ್ರಕ್ಕೆ ಪರವಾಗಿ ಕೆಲಸಗಳನ್ನು ಮಾಡಿದಾರಾ ಇಲ್ವಾ ಸರ್? ಅಂದರೆ ಅವರು ಒಂದು ಟೈಲೆಟ್ ಉದ್ಘಾಟನೆಗೂ ಅವರು ಹೋಗ್ತಾರೆ ಮತ್ತು ಅವ್ರ ಪ್ರಚಾರವನ್ನು ಪಡ್ಕೋತಾರೆ. ಓಕೆ, ಸೊ ಅವ್ರು ಕೆಲಸಗಳನ್ನು ಮಾಡಿದಾರಾ ಇಲ್ವಾ? ಪ್ರಚಾರದ ಪ್ರಶ್ನೆಯನ್ನು ಸೈಡಿಗೆ ಇಟ್ಟು ನೋಡೋದಾದರೆ ವೈಯಕ್ತಿಕವಾಗಿ ಅವರು ಈ ಸಂಸದರಾಗಿ ಈ ಕ್ಷೇತ್ರ ಕೆಲಸಗಳನ್ನು ಮಾಡಿದಾರಾ ಇಲ್ವಾ? ಅವರು ಹೇಳ್ಕೊಳ್ಳುವಂಥ ಕೆಲಸ ಏನು ಮಾಡಿಲ್ಲ ಅಂತೀರಾ? ಮಾಡಿಲ್ಲ. ಓಕೆ, ಸೊ ಇನ್ನು ನಿಮ್ಮ ಈ ಕ್ಷೇತ್ರಕ್ಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸಂಸದರಾಗಿ ಆಯ್ಕೆಯಾಗಿ ಬಂದರೆ ನಿಮ್ಮ ನಿರೀಕ್ಷೆಗಳು ಏನಿರುತ್ತೆ ಅಂತ? ಅವರು ಒಂದು ದೇಶಕ್ಕೆ ಮತ್ತು ವಿಶ್ವಕ್ಕೆ ಆರೋಗ್ಯದ ಬಗ್ಗೆ ಒಂದು ಸಲಹೆಯನ್ನು ಕೊಡ್ತಾರೆ. ಮತ್ತು ಅವರು ಆಧುನಿಕ ಒಂದು ತಂತ್ರಜ್ಞಾನವನ್ನು ಈ ರೀತಿ ಅಳವಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ವಿಶ್ವಕ್ಕೆ ಅವರು ಒಂದು ಮಾದರಿಯಾಗಿ ಹೇಳ್ತಾರೆ. ಸರ್, ಇವರಿಗೆ ಈಗ ಬದಲಾವಣೆಯನ್ನು ತರ್ತಾರೆ ಅಂತ ಆರ್ಥಿಕ ಕ್ಷೇತ್ರ, ಇದರಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ. ಓಕೆ ಫೈನ್. ಈಗ DK ಸುರೇಶ್ ಮತ್ತು DK ಶಿವಕುಮಾರ್ ಅವರು ಅಂದರೆ ಅಣ್ಣ ತಮ್ಮ ಏನು DK ಬ್ರದರ್ಸ್ ಅಂತ ಗುರುತಿಸ್ಕೊಂಡು ಅವರ ಒಂದು ಪ್ರಾಬಲ್ಯ ಕೂಡ ಹೆಚ್ಚಾಗಿದೆ. ಅದೇ ರೀತಿ ನೋಡೋಕೆ ಹೋದರೆ ಕುಮಾರಸ್ವಾಮಿ ಅವರು ಹಾಗೆಯೇ CP ಯೋಗೇಶ್ವರ್ ಅವರು ಈಗ ಮೈತ್ರಿ ಇರೋದ್ರಿಂದ ಅವರಿಬ್ಬರು ಒಗ್ಗೂಡಿ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಈ ಒಂದು ಇಬ್ಬಿಬ್ಬರ ಒಂದು ಪೈಪೋಟಿ ಏನಿದೆ, ಇದು ಈ ಇಬ್ಬರು ಸ್ಪರ್ಧಿಗಳೇನಿದ್ದಾರೆ ಅವ್ರ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀಳ್ಬೋದು, ಪೈಪೋಟಿ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಈ ಕ್ಷೇತ್ರದ? 2019ರಲ್ಲಿ ಮೈತ್ರಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ ಸಕ್ಸಸ್ ಆಗಿತ್ತು. ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಕ್ಸಸ್ ಆಗಿರಲಿಲ್ಲ. ಇಲ್ಲಿ DK ಸುರೇಶ್ ಅವರು ಗೆಲುವನ್ನು ಕಾಣಬೇಕು ಅಂದರೆ JDSನ ಮತಗಳು, ಇಲ್ಲಿ ಚಂಬಣದಲ್ಲಿ JDS ಒರಿಜಿನಲ್ ಮತಗಳು 70,000 ಇದೆ, ರಾಮನಗರದಲ್ಲಿ 70 ಇದೆ, ಮಾಗಡಿನಲ್ಲಿ 70 ಇದೆ, ಮತ್ತು ಕುಣಿಗಲಲ್ಲಿ 70 ಇದೆ, ಇದರಲ್ಲಿ ಕನಕಪುರದಲ್ಲಿ 60,000 ಇದೆ. ಟೋಟಲ್ಲಿ 3 ಲಕ್ಷ ಆಯಿತು. ಅವ್ರು ಗೆದ್ದಿರೋದು 7,06,000 ಓಟು. ಇನ್ನು 90 ಅವರೇನಾದ್ರು JDS ಏನಾದ್ರೂ ಅವರು ಸ್ಪರ್ಧೆಯನ್ನು ಮಾಡಿದರೆ 2 ಲಕ್ಷ ಮತಗಳಿಂದ DK ಸುರೇಶ್ ಕಳೆದ ಚುನಾವಣೆಯಲ್ಲಿ ಸೋಲ್ತಿದ್ರು. ಓಕೆ, ನೀವು ಅಂದರೆ ಯಾವ ಊರಿನವರು? ಸಿಟಿಯವರ, ಚನ್ನಪಟ್ಟಣ ಸಿಟಿಯವರ ಅಥವಾ ಗ್ರಾಮೀಣ ಪ್ರದೇಶದವರು? ಯಾವ ಊರಿನವರು ಸರ್? ನಾಗವಾರ. ಹೇಗಿದೆ ಅಂದರೆ ಅಲ್ಲಿ ಎಷ್ಟು ಜನ ಮತದಾರರಿದ್ದಾರೆ? ಅಲ್ಲಿ ನಿಯರ್ 3,000 ಇದೆ. 3,000 ಮತದಾರರು ಇದ್ದಾರಾ? ಹೌದು, ಮತದಾರರು. ಓಕೆ, ಯಾರ ಪರವಾಗಿ ಇದ್ದಾರೆ ಅನ್ಸುತ್ತೆ ನಿಮಗೆ?
70-25 ಇದೆ. 75 ಮಂಜುನಾಥ್, ಓಕೆ 25 ಸುರೇಶ್. ಹೌದಾ? ಓಕೆ ಫೈನ್ ಸರ್. ಒಟ್ಟಾರೆ ನಿಮಗೆ ರಾಜ್ಯದ ಒಂದು ಚಿತ್ರಣವನ್ನು ನೋಡೋದಾದ್ರೆ 28 ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರವನ್ನು ಗೆಲ್ತಾರೆ ಅನ್ಸುತ್ತೆ? ಸರ್, ಇವತ್ತಿನ ಟ್ರೆಂಡ್ ಪ್ರಕಾರ ಮೋದಿ ನೆಲೆಯಲ್ಲಿ 28 ಗೆಲ್ತಾರೆ ಅಂತ. ಹೌದು, ಖಂಡಿತ. ಕಾಂಗ್ರೆಸ್ ಒಂದು ಸೀಟು ಗೆಲ್ಲಲ್ಲ ಅಂತ? ಕಾಂಗ್ರೆಸ್ ಒಂದು ಸೀಟುವೇ ಈಗಿನ ಸಿಚುವೇಶನಲ್ಲಿ ಒಂದು ಸೀಟನ್ನು ಗೆಲ್ಲುವಂಥ ಇದಿಲ್ಲ, ಸಿಚುವೇಶನ್ ಇಲ್ಲ. ಓಕೆ, ಏನು ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದ್ರು ಸಿದ್ದರಾಮಯ್ಯನವರು CM ಆಗಿದ್ದಾರೆ. ಹಾಗೆಯೇ DK ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಇಬ್ಬರು ಜೋಡೆತ್ತುಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಏನು ಹಣೆಪಟ್ಟಿ ಇದೆ. ಆ ನಿಟ್ಟಿನಲ್ಲಿ ನೋಡೋಕ್ಕೋದ್ರೆ ಇಬ್ಬರ ನಾಯಕತ್ವ ಹಾಗೆ ಈ ಒಂದು ಪಂಚ ಗ್ಯಾರಂಟಿಗಳು, ಅವರ ಪಂಚ ಗ್ಯಾರಂಟಿ ಯೋಜನೆಗಳು ಈ ಚುನಾವಣೆಯಲ್ಲಿ ಜನಗಳು ತಿರಸ್ಕರಿಸ್ತಾರೆ. ಇದು ಎರಡು ಅವರು ಜನರು ಕೈ ಹಿಡಿಯಲ್ಲ ಅಂತ ಅಂತೀರಾ? ಖಂಡಿತ ಕೈ ಹಿಡಿಯಲ್ಲ, ಖಂಡಿತ ಕೈ ಹಿಡಿಯಲ್ಲ. ಓಕೆ ಫೈನ್, ಥ್ಯಾಂಕ್ ಯು ಸರ್. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.